ನಮಸ್ತೆ ಮಾಸ್ಟರ್ಸ್. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನ ವತಿಯಿಂದ ನನ್ನೆಲ್ಲ ಆತ್ಮ ಬಂಧುಗಳಿಗೂ ಹೃದಯಪೂರ್ವಕವಾಗಿ ವಂದಿಸುತ್ತಾ, ಮಾಸ್ಟರ್ ಲೋಪ್ಸಾಂಗ್ ರಂಪರವರು ತಿಳಿಸಿದ್ದಾರೆ, ಎಲ್ಲರಲ್ಲಿಯೂ ಅನಂತವಾದ ಶಕ್ತಿ ಇದ್ದರೂ ಅದನ್ನು ಉಪಯೋಗಿಸದೆ ಹೋಗುತ್ತಿದ್ದಾರೆ. ಎಲ್ಲರಲ್ಲಿಯೂ ಅನಂತವಾದ ಶಕ್ತಿ ಇದ್ದರೂ ಆ ಶಕ್ತಿಯನ್ನು ಉಪಯೋಗಿಸದೆ ಹೋಗುತ್ತಿದ್ದಾರೆ. ಆ ಶಕ್ತಿಯನ್ನು ಉಪಯೋಗಿಸಬೇಕು ಅಂದರೆ ಎಲ್ಲರೂ ಧ್ಯಾನವನ್ನು ಮಾಡಬೇಕು. ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸಬೇಕು. ಮಾಸ್ಟರ್, ಧ್ಯಾನ ಅಂತ ಅಂದರೆ ನಮ್ಮಲ್ಲಿರುವ ಶಕ್ತಿಯನ್ನು ಖರ್ಚು ಮಾಡದೆ ಇರುವ ಸ್ಥಿತಿ. ಧ್ಯಾನ ಅಂತ ಅಂದರೆ ನಮ್ಮಲ್ಲಿರೋ ಶಕ್ತಿಯನ್ನು ಖರ್ಚು ಮಾಡದೆ ಆ ಶಕ್ತಿಯನ್ನು ಉಳಿಸಿಕೊಳ್ಳುವ ಸ್ಥಿತಿ. ಧ್ಯಾನವೆಂದರೆ ನಾಮ ಜಪ, ಸ್ತೋತ್ರ, ಪಾರಾಯಣ ಮಾಡಬೇಕು ಅನ್ನುವ ದುರಭಿಪ್ರಾಯವನ್ನು ಹೋಗಲಾಡಿಸುವಿಕೆ. ಇದನ್ನೇ ಅಜಪ ಎಂದು ಕರೆಯುತ್ತಾರೆ. ಜಪವಿಲ್ಲದ ಧ್ಯಾನವನ್ನು ಅಪಹ ಗಾಯತ್ರಿ ಎಂದು ಕೂಡ ಕರೆಯುತ್ತಾರೆ. ಧ್ಯಾನ ಅಂತ ಅಂದರೆ ನಮ್ಮಲ್ಲಿರೋ ಶಕ್ತಿಯನ್ನು ಉಳಿಸಿಕೊಳ್ಳುವ ಸ್ಥಿತಿ. ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡಿ ಆ ಶಕ್ತಿಯನ್ನು ಉಳಿಸಿಕೊಳ್ಳಿ. ನಮಸ್ತೆ ಮಾಸ್ಟರ್ಸ್, ಥ್ಯಾಂಕ್ ಯು.